ಆ ಒಂದು ಹೇಳ್ತಾ ಇದೆಯಲ್ಲ, ಒಂದು ಬಾಲಿಶವಾದ ಹೇಳಿಕೆ, ಅವರ ವ್ಯಕ್ತಿತ್ವವನ್ನ, ಅವರ ನಡತೆಯನ್ನ ತೋರಿಸುವಂತ ಹೇಳಿಕೆ ನಿನ್ನೆ ಸೂರಜ್ ರೇವಣ್ಣ ಕೊಟ್ಟಿರುವಂತ ಒಂದು ಹೇಳಿಕೆ. ಪ್ರಭಾವಿಗಳು ಏನು ಒಂದು 2-3 ಬಾರಿ ಸಚಿವರಾಗಿ, ಒಂದು 5-6 ಬಾರಿ ಶಾಸಕರಾಗಿ ಮಾತಾಡೋಲ್ಲ, ವಾಗ್ಮಿಗಳ ತರ ಪ್ರಭಾವಿ ಅಲ್ಲ, ಮೇಧಾವಿ ರಾಜಕಾರಣಿಗಳ ತರ ಮಾತಾಡಿದ್ದಾರೆ. ಇನ್ನು ಒಂದ್ಸರಿ ಆಗಿರೋದು ವಿಧಾನ ಪರಿಷತ್. ಅಟ್ಲೀಸ್ಟ್ ನಾನು ಒಂದು ಬಾರಿ ಜಿಲ್ಲಾ ಪರಿಷತ್ ಸದಸ್ಯನಾಗಿದ್ದೀನಿ, ರಾಜಕೀಯವಾಗಿ ಬಂದಿದ್ದೀನಿ. ಅವ್ರ ಏಕಾಏಕಿ ಅವರ ಕುಟುಂಬದ ಹೆಸರ ಮೇಲೆ ಅಚಾನಕ್ ಆಗಿ ಬಂದಿರೋದು MLC ಆಗಿ ಅವರು ಏಕಾಏಕಿ ಉದ್ಭವ ರೀತಿಯಲ್ಲಿ ಎದ್ದು ಬಂದಿದ್ದವರು MLC ಚುನಾವಣೆಗೆ. ಇವತ್ತವರೆಗೂ MLC ಚುನಾವಣೆ ಆಗಿದೆಯಲ್ಲ, 7 ಕ್ಷೇತ್ರದಲ್ಲಿ ಯಾವ್ದಾರು ಒಂದು ಗ್ರಾಮ ಪಂಚಾಯತಿಗೆ ಒಂದು ಸಭೆ ಮಾಡಿದಾರ? ಹೇಳ್ತಿದಾರಲ್ಲ, ನನಗಂತೂ ಹೇಳ್ತಿದ್ದೀನಲ್ಲ, ಈ ಒಂದು ಬೆಳವಣಿಗೆ ಏನ್ ಕೊಟ್ಟಿದ್ದಲ್ಲ, ವೈಯಕ್ತಿಕವಾಗಿ ಬೇಜಾರಾಗಿದೆ. ರಾಜಕೀಯವಾಗಿ ನಾವು ಅವರು ಎದುರಾಡಿ ಯಾವುದೇ ವಿಷಯದಲ್ಲಿ ನಾನು ಬಂದವನಲ್ಲ. ನಾನೇನು ಒಂದು ಹೋರಾಟದಿಂದ ಬಂದಿರುವಂತವನು. ನಾನು ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಕುಟುಂಬದಿಂದ ಬಂದಿರೋನಲ್ಲ. ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಬಂದ್ರೆ ನಾನು ಇವತ್ತು ನಿಮ್ ಮುಂದೆ ಸಂಸದನಾಗಿ ಬರಕ್ ಆಗ್ತಿರ್ಲಿಲ್ಲ. ಒಂದು ಹೋರಾಟ ಮನೋಭಾವದಿಂದ, ಒಂದು ಗ್ರಾಸ್ ರೂಟ್ ಏನಂತಾರೆ, ಕಷ್ಟದಿಂದ ಮೇಲ್ ಬಂದಿರುವಂತ ವ್ಯಕ್ತಿ ನಾನು. ಅಂತವ್ಗೆ ಹೇಳಿರೋದು ಇದು ಒಂದು ವಿಷಾದನೀಯ, ಜೊತೆಗೆ ಒಂದು ಬೇಜಾರಂತ ವಿಷಯ. ಈ ತರ ಮಾತಾಡಿದ್ದಾರೆ ಅಂತ ಇದ್ದವ್ರ ಬಗ್ಗೆ ಮಾತಾಡಿ. ನಾವು ಗೌರವಾನ್ವಿತ ದೇವೇಗೌಡರ ಬಗ್ಗೆ ಯಾವತ್ತಾದ್ರೂ ಏನಾದ್ರು ಮಾತಾಡಿದೀವಿ? ಅವ್ರ ತಾತ ಅವ್ರ ಬಗ್ಗೆ ಇವತ್ತು ಅವ್ರ ಮೇಲೆ ತುಂಬಾ ಗೌರವ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ದೇವೇಗೌಡರಾಗಿರ್ಬೋದು, ಪುಟ್ಟಸ್ವಾಮಿಗೌಡರಾಗಿರ್ಬೋದು, ಶ್ರೀಕಂಠಯ್ಯ ಅವರಾಗಿರ್ಬೋದು, ಈ 3 ಜನ, ಮತ್ತೆ HN ನಂಜೇಗೌಡರಾಗಿರ್ಬೋದು, ಇನ್ನೂ ಹಲವಾರು ರಾಜಕಾರಣಿಗಳು ಹಿರಿಯರಿದೆ. ಅವ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ, ನಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅದ್ರ ಬಗ್ಗೆ ಮಾತಾಡಿ. ಆದ್ರೆ ಏಕಾಏಕಿ ಇವರು ನಮ್ಮ ತಾತ ಅವ್ರ ಹೆಸರನ್ನ ಇವತ್ತು ನೆನ್ನೆ ತಗೊಂಡಿದ್ದಾರೆ. ಜೊತೆಗೆ ಯಾವುದೇ ಪುರಾವೆ ಇಲ್ಲದೆ ತಗೊಂಡಿದ್ದಾರೆ. ಯಾವತ್ತಾಗಿದೆ ಆ ನಡೆದಲ್ಲಿ ಇವ್ರು ಏನ್ ವಯಸ್ಸಲ್ಲಿ ಇದ್ದಾನಂತ ನೀವು MLC ಕೇಳ್ಬೇಕಾಗ್ತದೆ. ನೀವು ಯಾವ ವಯಸ್ಸಲ್ಲಿ ಇದ್ದು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತದೆ.